ಸಾಬೂನು ಬಳಸಿ ಚಿಕ್ಕದಾದ ನಂತರ ಈ ತುಂಡುಗಳನ್ನು ಕಸಕ್ಕೆ ಎಸಿತೀರಾ? ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ. ಬಹಳ ಉಪಯೋಗಕ್ಕೆ ಬರುತ್ತೆ ಈ ಸಾಬೂನು ತುಂಡುಗಳು. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಸೋಪನ್ನು ಬಳಸ್ತಾ ಚಿಕ್ಕದಾಗುತ್ತೆ. ಇದು ಸುಮ್ಮನೆ ಬಾತ್ರೂಮಲ್ಲಿ ವೇಸ್ಟ್ ಆಗಿ ಹೋಗುತ್ತೆ. ಇದರ ಬದಲು ಇದನ್ನು ರೀಯೂಸ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಈ ಸೋಪ್ ತುಂಡುಗಳನ್ನು ಕಸಕ್ಕೆ ಎಸೆಯಬೇಡಿ. ಇದು ಬಹಳ ಉಪಯೋಗಕಾರಿ ವಸ್ತು. ನೋಡಿ, ನಮ್ಮ ಮನೆಯಲ್ಲೂ ಕೂಡ ಈ ರೀತಿ ಸಾಕಷ್ಟು ಸೋಪ್ ಚೂರುಗಳು ವೇಸ್ಟ್ ಆಗಿ ಹೋಗ್ತಿತ್ತು. ಹೇಗೆ ಇದನ್ನು ಉಪಯೋಗಿಸ್ಬೋದು ಅಂತ ಯೋಚಿಸಿದಾಗ ಕೆಲವೊಂದು ಟಿಪ್ಸ್ ತಿಳಿಯಿತು. ಬನ್ನಿ, ನಿಮಗೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ. ಬೇಡ ಅಂತ ಕಸಕ್ಕೆ ಎಸೆಯುವ ಈ ಸೋಪ್ ತುಂಡುಗಳನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಪೇಪರ್ ಸೋಪನ್ನು ತಯಾರಿಸ್ಬೋದು. ನೋಡಿ, ಮಕ್ಕಳಿಗೆ ಟಿಫಿನ್ ಬಾಕ್ಸ್ನ ಕೊಡ್ತೀವಿ. ಆವಾಗ ಈ ಪೇಪರ್ ಸೋಪನ್ನು ಕೂಡ ಕೊಟ್ಟರೆ ಅವರಿಗೆ ಕೈ ವಾಶ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಟ್ರಾವೆಲ್ ಮಾಡುವಾಗ ಹಾಗೆ ಬ್ಯಾಗ್ನಲ್ಲಿ ಈ ರೀತಿಯ ಪೇಪರ್ ಸೋಪ್ಗಳನ್ನು ತಯಾರಿಸಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಕ್ಯಾರಿ ಮಾಡೋದ್ರಿಂದ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಈ ಪೇಪರ್ ಸೋಪನ್ನು ಬಳಸಬಹುದು. ಹೇಗೆ ಈ ಪೇಪರ್ ಸೋಪನ್ನು ತಯಾರಿಸ್ಕೊಳ್ಳೋದು ನೋಡೋಣ ಬನ್ನಿ. ನೋಡಿ, ಈ ರೀತಿ ಚಿಕ್ಕ ಸಾಬೂನು ತುಂಡುಗಳನ್ನು ತುರಿದುಕೊಳ್ಬೇಕು. ನಂತರ ಇದಕ್ಕೆ ಒಂದು 2-3 ಚಮಚ ನೀರನ್ನು ಹಾಕ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕಬಾರ್ದು. ಇದರಿಂದ ಪೂರ್ತಿ ತೆಳ್ಳಗಾದರೆ ಪೇಪರ್ ಸೋಪನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸ್ವಲ್ಪ ದಪ್ಪಕ್ಕೆ ಇರಬೇಕು. ನೋಡಿ, ಇಷ್ಟು ದಪ್ಪಕ್ಕಿದ್ರೆ ಸಾಕು. ನಂತರ ಒಂದು ಪೇಪರ್ನ ತೊಗೊಳ್ಳಿ. ಯಾವುದಾದ್ರೂ ಪೇಪರ್ನ ತೊಗೊಳ್ಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಇಯರ್ಬಡ್ ಸಹಾಯದಿಂದ ಅಥವಾ ಕೈಯಿಂದಾದರೂ ಪರವಾಗಿಲ್ಲ ಈ ಸೋಪ್ ಪೇಸ್ಟ್ ಇರುತ್ತಲ್ಲ ಅದನ್ನು ಹಚ್ಕೊಳ್ಳಿ. ನಾನು ಒಂದು ಇಯರ್ಬಡ್ ಸಹಾಯದಿಂದ ಹಚ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು. ಒಂದಿನ ಒಣಗೋದಕ್ಕೆ ಬಿಟ್ಟರೆ ಸಾಕು, ಚೆನ್ನಾಗಿ ಒಣಕೊಳ್ಳುತ್ತೆ. ನಂತರ ಇದನ್ನೊಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ. ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಬೀಗ ತುಂಬಾ ಅವಾಗವಾಗ ಜಾಮ್ ಆಗುತ್ತೆ. ಅಂಥ ಸಮಯದಲ್ಲಿ ಕೀಗೆ ಸ್ವಲ್ಪ ಸೋಪ್ನ ಉಜ್ಕೋಬೇಕು. ಆಮೇಲೆ ಯೂಸ್ ಮಾಡೋದ್ರಿಂದ ಕೀ ಸ್ಟಕ್ ಆಗೋದಿಲ್ಲ, ಚೆನ್ನಾಗಿ ರೊಟೇಟ್ ಆಗುತ್ತೆ, ಜಾಮ್ ಆಗೋದಿಲ್ಲ. ಕೀ ಏನಾದರೂ ಜಾಮ್ ಆದರೆ ಕೀನ ತೆಗೆದು ಈ ಟಿಪ್ಸ್ನ ಫಾಲೋ ಮಾಡಿ. ತುಂಬಾ ಈಸಿಯಾಗಿ ಬೀಗ ಓಪನ್ ಆಗುತ್ತೆ. ಕೆಲವೊಮ್ಮೆ ಈ ಬ್ಯಾಗ್ ಹಾಗೆ ಈ ಜೀನ್ಸ್ನ ಜಿಪ್ಗಳು ಹಿಡಿಯುತ್ತೆ, ಫಾಸ್ಟಾಗಿ ಮೂವ್ ಆಗೋದಿಲ್ಲ. ಈ ರೀತಿ ನಾವು ಫೋರ್ಸಾಗಿ ಎಳೆದ್ರೆ ಏನಾಗುತ್ತೆ, ಜಿಪ್ ಕೂಡ ಹಾಳಾಗುವ ಚಾನ್ಸಸ್ ಇರುತ್ತೆ. ಹೀಗಾದಾಗ ಜಿಪ್ ಮೇಲೆ ಈ ರೀತಿ ಸೋಪ್ನಿಂದ ಉಜ್ಜಿದ್ರೆ ಜಿಪ್ ಚೆನ್ನಾಗಿ ಮೂವ್ ಆಗುತ್ತೆ. ಜಿಪ್ ಸ್ಟಕ್ ಆಗೋದಿಲ್ಲ, ಹಾಗೆ ಹಾಳಾಗೋದಿಲ್ಲ. ಚಳಿಗಾಲದಲ್ಲಿ ಬಾಗಿಲು ಹಾಕಬೇಕಾದ್ರೆ ತೆಗಿಬೇಕಾದ್ರೆ ತುಂಬಾ ಸೌಂಡ್ ಬರುತ್ತೆ. ಈ ರೀತಿ ಆಗಬಾರ್ದು ಅಂತ ಇದ್ದರೆ ಒಂದು ಸ್ವಲ್ಪ ಸೋಪ್ನ ತಗೊಂಡು ಈ ರೀತಿ ಸಂದಿಗಳಿಗೆ ಉಜ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಇದು ಗ್ರೀಸ್ ಥರ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಬಾಗಿಲುಗಳ ಸಂದಿಗಳಿಂದ ಸೌಂಡ್ ಬರೋದಿಲ್ಲ. ಶೂಗಳನ್ನ ಬಳಸಿದ ಮೇಲೆ ಹಾಗೆ ಇಟ್ಟರೆ ಕೆಲವೊಮ್ಮೆ ಸ್ಮೆಲ್ ಬರುತ್ತೆ. ಈ ರೀತಿ ಆಗಬಾರ್ದು ಅಂತ ಇದ್ದರೆ ಒಂದು ಟಿಶ್ಯೂ ಪೇಪರ್ನಲ್ಲಿ ಈ ಸೋಪ್ನ ಕವರ್ ಮಾಡ್ಕೊಳ್ಳಿ. ಇದನ್ನು ಈ ಶೂ ಒಳಗಡೆ ಇಡಿ. ಈ ರೀತಿ ಮಾಡೋದ್ರಿಂದ ಕೆಟ್ಟ ಸ್ಮೆಲ್ ಇರೋದಿಲ್ಲ. ನೋಡಿದ್ರಲ್ಲ, ಈ ಸೋಪ್ ತುಂಡುಗಳನ್ನು ಸುಮ್ಮನೆ ವೇಸ್ಟ್ ಅಂತ ಕಸಕ್ಕೆ ಎಸಿತಾ ಇದ್ವಿ, ಅಥವಾ ಇದು ಸುಮ್ಮನೆ ಬಾತ್ರೂಮ್ನಲ್ಲೇ ವೇಸ್ಟ್ ಆಗಿ ಹೋಗ್ತಾ ಇತ್ತು. ಅದರ ಬದಲು ಇದನ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ತಿಳಿತಲ್ವಾ? ಇನ್ನು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.